ಧರ್ಮವನ್ನು ರಕ್ಷಿಪನ ಧರ್ಮವದು ರಕ್ಷಿಪುದು. ಯಾರು ಧರ್ಮವನ್ನು ಕಾಯುತ್ತಾರೋ ಅಂಥವರನ್ನು ಧರ್ಮವೇ ರಕ್ಷಿಸುವುದು ಅಂತಾರೆ. ಜಾತಿ, ಧರ್ಮ, ಲಿಂಗಗಳನ್ನು ಮೀರಿದ್ದು ಸನಾತನತೆ. ಅಂತಹ ಸನಾತನತೆಯನ್ನು ಕಾಯುವ ನಿಟ್ಟಿನಲ್ಲಿ ದೀಪಾ ಹೇಮಂತ್ ಕುಮಾರ್ ಅವರ ಚಿನ್ಮಯಿ ಫೌಂಡೇಶನ್ ನಿರಂತರವಾಗಿ ಆ ಕಾಯಕವನ್ನು ಮಾಡುತ್ತಾ ಬಂದಿದೆ. ನನ್ನ ಹೆಸರು ದೀಪಾ ಹೇಮಂತ್ ಕುಮಾರ್ ಅಂತ. ಚಿನ್ಮಯಿ ಇನ್ಸ್ಟಿಟ್ಯೂಟ್ ಫೌಂಡೇಶನ್ನ ಫೌಂಡರ್ ಮತ್ತು ಡೈರೆಕ್ಟರ್ ಆಗಿರ್ತೀನಿ. ನಾವು ಕೂಡ ಮೂಲತಃ ಕರ್ನಾಟಕದವರೇ ವಾಸವಾಗಿರುವಂಥದ್ದು ಉತ್ತರಾಖಂಡ್ ರುದ್ರಪ್ಪನಲ್ಲಿ ನಾವು ವಾಸವಾಗಿ ಇರ್ತೇವೆ. ನಮ್ಮ ಸಂಸ್ಥೆ ಪ್ರಾರಂಭ ಆಗಿ ಸತತವಾಗಿ 2 ವರ್ಷ ಕಳೆದು 3ನೇ ವರ್ಷಕ್ಕೆ ಕಾಲನ ಇರ್ತಾಯಿದೆ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ನಮ್ಮ ಸಂಸ್ಥೆಯ ಧ್ಯೇಯ ಉದ್ದೇಶ ಏನು ಅಂತಂದರೆ, ಎಲ್ಲರ ಮನೆಯಲ್ಲೂ ಕೂಡ ದೇವರ ನಾಮಗಳು, ದೇವರ ಸಹಸ್ರನಾಮಗಳು ಪಾರಾಯಣ ಆಗಬೇಕು. ವೇದಗಳಿಗೆ ಹಿಂದಿರುಗಿ ಅಂದವರು ದಯಾನಂದ ಸರಸ್ವತಿಯವರು. ಅಂತಹ ಕಾರ್ಯವನ್ನು ಚಿನ್ಮಯಿ ಫೌಂಡೇಶನ್ ತಂಡ ಮಾಡುತ್ತಿದೆ. ಇದೇ ಜನವರಿ 6ರಂದು ಕೆಂಗೇರಿಯ ರಾಮೋಹಳ್ಳಿಯ LNR ಕಲ್ಯಾಣ ಮಂಟಪದಲ್ಲಿ ತಮ್ಮ 2ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಂಡಿದೆ. ನಿಮಗಿದು ಭಕ್ತಿಪೂರ್ವಕ ಆಹ್ವಾನ. ನಮಸ್ಕಾರ, ನನ್ನ ಹೆಸರು ವೀಣಾ. ನಾನು ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದೇನೆ. ನಾನು CIF ಅಂದರೆ ಚಿನ್ಮಯಿ ಇನ್ಸ್ಟಿಟ್ಯೂಟ್ ಫೌಂಡೇಶನ್ನಲ್ಲಿ ಕಳೆದ 1.5 ವರ್ಷದಿಂದ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಲ್ಲಿ ಸುಮಾರು 20ರಿಂದ 25 ದೇವರ ಶ್ಲೋಕಗಳನ್ನು ಉಚಿತವಾಗಿ ಆನ್ಲೈನ್ನಲ್ಲಿ ಹೇಳಿಕೊಡಲಾಗುತ್ತಿದೆ. ನಾನು ಸುಮಾರು 15 ಬ್ಯಾಚ್ಗಳಿಗೆ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಲಲಿತಾ ತ್ರಿಪುರ ಸುಂದರಿ ದೇವ್ಯೈ ನಮಃ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ನಾಗಲಕ್ಷ್ಮಿ ಹರಿನಾರಾಯಣನ್. ನನ್ನ ಊರು ಚೆನ್ನೈ. ನಾನು ಚಿನ್ಮಯಿ ಇನ್ಸ್ಟಿಟ್ಯೂಟ್ ಫೌಂಡೇಶನ್ನಲ್ಲಿ ಫ್ಯಾಕಲ್ಟಿಯಾಗಿ ಸೇವೆ ಮಾಡ್ತಾ ಇದ್ದೀನಿ. ಚಿನ್ಮಯಿ ಇನ್ಸ್ಟಿಟ್ಯೂಟ್ ಫೌಂಡೇಶನ್ನಲ್ಲಿ ಮೊದಲು ನಾನು ಸ್ಟೂಡೆಂಟ್ ಆಗಿ ಜಾಯಿನ್ ಆಗಿ ತುಂಬ ಶ್ಲೋಕಗಳು ನಾನು ಕಲ್ತ್ಕೊಂಡಿದ್ದೀನಿ. ಈಗ ಫ್ಯಾಕಲ್ಟಿಯಾಗಿ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಮತ್ತು ಶಿವಾನಂದ ಲಹರಿ ತೆಲುಗು, ತಮಿಳು ಮತ್ತು ಕನ್ನಡ ಭಾಷೆಗಳಲ್ಲಿ ಫ್ಯಾಕಲ್ಟಿಯಾಗಿ ಸೇವೆ ಮಾಡ್ತಾ ಇದ್ದೀನಿ. ಚಿನ್ಮಯಿ ಇನ್ಸ್ಟಿಟ್ಯೂಟ್ ಫೌಂಡೇಶನ್ ಫೌಂಡರ್ ಮತ್ತು ಡೈರೆಕ್ಟರು ದೀಪಾ ಮ್ಯಾಮ್ ಮತ್ತು ಹೇಮಂತ್ ಕುಮಾರ್ ಸರ್ಗೂ ನನ್ನ ಧನ್ಯವಾದಗಳು ಮತ್ತು ಕೃತಜ್ಞತೆಗಳು. ಎಲ್ಲರಿಗೂ ನಮಸ್ಕಾರಗಳು. ಚಿನ್ಮಯಿ ಇನ್ಸ್ಟಿಟ್ಯೂಟ್ ಫೌಂಡೇಶನ್ನ ಸಂಸ್ಥಾಪಕರು ಮತ್ತು ನಿರ್ದೇಶಕರಾದ ಗುರುಮಾತೆ ಮತ್ತು ಗುರುಗಳಿಗೆ ನಮಸ್ತೆಗಳು. ನಾನು ವಿಜಯ ಔಟಿ, ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ನಿವಾಸಿ. ಭಗವಂತನ ಕರುಣೆಯ ಕೃಪಾ ಕಟಾಕ್ಷ, ಗುರುಗಳ ಆಶೀರ್ವಾದ, ತಂದೆ ತಾಯಿಯ ಆಶೀರ್ವಾದ, ತಂಗಿಯ ಸಹಾಯವು ನನ್ನನ್ನು ಈ ಸಂಸ್ಥೆಗೆ ಸೇರಿಸಿತು. ಇದು ನನ್ನ ಸೌಭಾಗ್ಯ. ಅಲ್ಪಮತಿಯಾಗಿ ಬಂದು ಅನೇಕ ಅನುಭವಿ ಗುರುಗಳಿಂದ ನನಗೆ ತಿಳಿಯಲಾರದ 10 ಹಲವಾರು ಸಹಸ್ರನಾಮಗಳನ್ನು ಮತ್ತು ಸ್ತೋತ್ರಗಳನ್ನು ಕಲಿತು 4 ಜನರಿಗೆ ಕೆಲವೇ ಸಮಯದಲ್ಲಿ ಹೇಳಿಕೊಡುವಂಥ ಸಾಮರ್ಥ್ಯವನ್ನು ಎಲ್ಲ ಮತ್ತು ಹಿರಿಯ ಗುರುಗಳಿಂದ ನಾನು ಪಡೆದುಕೊಂಡೆ. ಓಂ ನಮೋ ನಾರಾಯಣಾಯ. ನನ್ನ ಹೆಸರು ಸುಭಾಷಿಣಿ ಮಹೇಶ್ ಅಂತ. ಚಿನ್ಮಯಿ ಇನ್ಸ್ಟಿಟ್ಯೂಟ್ ಫೌಂಡೇಶನಲ್ಲಿ 2 ವರ್ಷದಿಂದ ಫ್ಯಾಕಲ್ಟಿಯಾಗಿ ನನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಾನು ಚಿನ್ಮಯಿ ಇನ್ಸ್ಟಿಟ್ಯೂಟ್ ಫೌಂಡೇಶನಲ್ಲಿ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಡ್ತಾ ಇದ್ದೀನಿ. ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದ ದೀಪಾ ಹೇಮಂತ್ ಕುಮಾರ್ ಅವರು ಒಂದೇ ಧ್ಯೇಯವನ್ನು ಇಟ್ಕೊಂಡಿದ್ದಾರೆ. ಏನಂದರೆ, ಮನೆಗೂ ನಾವು ಸಹಸ್ರನಾಮವನ್ನು ತಲುಪಿಸಬೇಕು ಅನ್ನೋದೇ ನಮ್ಮ ಮುಖ್ಯ ಧ್ಯೇಯ ಆಗಿದೆ. ಇದನ್ನು ನಾವು ಕೂಡ ಅವ್ರ ಜೊತೆ ಸೇರಿಕೊಂಡು ಮಾಡ್ತಾ ಇದ್ದೀವಿ.